ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ಬ್ಲೌಸ್ ಡಿಸೈನ್ನ ಹಾಕೋದು ಹೇಗೆ ಅಂತ ನೋಡೋಣ. ಈ ಡಿಸೈನ್ ಬಂದು ಆಲ್ ಓವರ್ ಬುಟ್ಟ ಡಿಸೈನು. ನೆಕ್ಲೈನ್ ಸಿಂಪಲ್ ಆಗಿರಬಾರ್ದು ಅಂತ ನಾನು ಖಾಲಿ ಆಗಿರಬಾರ್ದು ಅಂತ ಸಿಂಪಲ್ ಆಗಿರೋ 2 ಲೈನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ, ಇದು ತಿನ್ ಜರಿ ಎಂಡಲ್ಲಿ ನಾಟ್ ಹಾಕ್ಕೊಂಡಿಲ್ಲ ನಾನು. ಇದು ನೀಡಲ್ ನಂಬರ್ 14 ಅಂದರೆ ಸೂಜಿ 14, ಕ್ರೋಶ ಸೂಜಿ 14 ನಂಬರ್ದು. ಎಂಡಲ್ಲಿ ನಾಟ್ ಹಾಕ್ಕೊಂಡಿಲ್ಲ. ನಾಟು ನಾವು ಯೂಶಲಿ ಕೆಳಗಡೆ ನಾಟ್ ಹಾಕ್ಕೊತೀವಲ್ವ, ಈ ಸರಿ ನಾನು ಮೇಲೆ ನಾಟ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ದಾರನ ಸಂಪೂರ್ಣವಾಗಿ ಮೇಲೆ ಎಳ್ಕೊಂಡು ಅದೇ ಲೂಪಲ್ಲಿ ಇನ್ನೊಂದು ಸಾರಿ ದಾರ ಜರಿ ಥ್ರೆಡ್ನ ಮೇಲೆ ತೊಗೊಂಡು ಇನ್ನೊಂದು ಸಾರಿ ಜರಿ ಥ್ರೆಡ್ನ ಅದೇ ಲೂಪಲ್ಲಿ ಮೇಲೆ ತೊಗೊಂಡು ಅಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ತೊಗೊತೀವಲ್ಲ, ಸಣ್ಣದಾಗಿ ಲೂಪ್ ಮಾಡಿಕೊಂಡು ಅದರಲ್ಲಿ ಹಳೆ ದಾರನ ಹಿಡಿದು ಜಗ್ಗಿದ್ರೆ ಅದು ನಾಟ್ ಆಗುತ್ತಲ್ಲ, ಅದೇ ರೀತಿ ಮೇಲೇ ಇದು ನಾಟ್ ಆಗಿಬಿಡುತ್ತೆ. ಇದಾಕೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಕೆಳಗಡೆ ನಾಟ್ ಹಾಕಿ ನಾವು ಮುಂಚೆನೇ ಗಂಟು ಹಾಕಿ ಕೆಳಗಡೆ ಮೇಲೆ ದಾರ ತೊಗೊತೀವಲ್ಲ, ಅದು ಕೆಳಗಡೆ ನಾಟು ಕಟ್ಟಾದರೆ ದಾರ ಎಲ್ಲ ಮೇಲೆ ಎದ್ದು ನಿಂತ್ಕೊಂಡ್ಬಿಡುತ್ತೆ. ಆಮೇಲೆ ಒಂದೊಂದಾಗಿ ಚೈನ್ಸು ಬಿಚ್ಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಹಾಕೋದ್ರಿಂದ ನಾಟ್ ಬಿಚ್ಚೋದಿಲ್ಲ, ಸೆಕ್ಯೂರ್ ಆಗಿರುತ್ತೆ. ಈಗ ನೋಡಿರಿ, ನಾವು ಹಾಕ್ಕೊತಾ ಇದ್ದೀವಿ ಬೇಸ್ ಲೈನಲ್ಲಿ ಫಸ್ಟಿಗೆ 3 ಲೈನ್ ಜರಿ ಥ್ರೆಡ್, ಜರಿ ಥ್ರೆಡ್ಡಿಂದ 3 ಲೈನ್ ಚೈನ್ ಸ್ಟಿಚ್ ಹಾಕೊತಾ ಇದ್ದೀವಿ. ಒಂದು ಸಾರಿ ಕಂಪ್ಲೀಟ್ ಲೈನ್ ಫುಲ್ ತೋರಿಸ್ಬೇಕಂತ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ನೋಡ್ಕೊರಿ, ಫುಲ್ ಲೈನ್ ಇದು ಸೆಂಟ್ರ್ ಮಾರ್ಕು ಮತ್ತು ಅದು ಇದು ದಂಡಿದು ಅಂತ ಮಾರ್ಕ್ ಹಾಕ್ಕೊಂಡಿರ್ತೀವಿ. ಒಂದು ಸಾರಿ ನಾನು ಬ್ಲೌಸ್ ಮಾರ್ಕಿಂಗ್ ಕೂಡ ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಈ ಸಾರಿ ಲಟ್ಕನ್ ಮೇಕಿಂಗ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನೋಡಿರಿ ಮುಗಿಯೋಕೆ ಬಂತು. ಸಣ್ಣ ಸಣ್ಣ ಚೈನ್ಸ್ನ ಹಾಕೋಂತ ಎಂಡ್ ಲೈನ್ವರೆಗೂ ಹಾಕೋರಿ. ನೀವು ಅಲ್ಲಿ ಗಂಟು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಸ್ಮಾಲ್ ಚೈನ್ನ ಹಾಕ್ಕೊಂಡು ಸೂಜಿನ ಈ ಕಡೆಯಿಂದ ಅಪೋಸಿಟ್ ಸೈಡು ಚೈನ್ಸ್ನ ಸ್ಟಿಚ್ ಮಾಡ್ಕೊತ ಹೋಗಿಬಿಡ್ರಿ. ಸಣ್ಣ ಸಣ್ಣ ಚೈನ್ಸ್ನ ಅದ್ರ ಪಕ್ಕದಲ್ಲಿ ಸ್ಟಿಚ್ ಮಾಡ್ಕೊತ ಹೋಗಿಬಿಡ್ರಿ. ನಮ್ಮದು ಮಾರ್ಕಿಂಗ್ ಎಲ್ಲಿಂದ ನಾವು ಹಾಕ್ಕೊಂಡಿರ್ತೀವಲ್ಲ ಅದ್ರದ್ದು ಆ ಸೈಡ್ ಕೆಳಗಡೆ ಸೈಡಲ್ಲೇ ನೀವು ಚೈನ್ಸ್ನ ಹಾಕೋರಿ. ಮೇಲೆ ಹಾಕ್ಕೊಂಡ್ರೆ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಉಳಿದ್ಬಿಡುತ್ತೆ ನಿಮ್ಗೆ. ನೋಡಿರಿ, ಚೈನ್ ಲೈನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವಿವಾಗ ಶುಗರ್ ಬೀಡ್ಸ್ ಲೈನ್ನ ಹಾಕ್ಕೊತಾ ಇದ್ದೀವಿ. ಇದಕ್ಕೋಸ್ಕರ ನಾನಿವತ್ತು ತೊಗೊತಾ ಇದ್ದೀನಿ ತಿನ್ನು ಜರಿನ ತೊಗೊತಾ ಇದ್ದೀನಿ. ಇದು ಮಿಷಿನ್ ವರ್ಕಿಗೆಲ್ಲ ಬಳಸ್ತಾರೆ, ಅದನ್ನು ನಾವಿವತ್ತು ತೊಗೊತಾ ಇದ್ದೀವಿ. ಅದನ್ನು ಆ್ಯಸ್ ಯೂಶುವಲ್ ಆವಾಗಲೇ ಹೇಳಿದ್ನಲ್ಲ, ಎಂಡ್ ನಾಟ್ ಹಾಕ್ಕೊತಾ ಇಲ್ಲ. ಮೇಲ್ಗಡೆ ದಾರ ತೊಗೊಂಡು ಅದಷ್ಟೇ ಬಿಟ್ಟು ಆಮೇಲೆ ಮತ್ತೊಂದು ಸಾರಿ ದಾರ ತೊಗೊಂಡು ನೋಡಿರಿ, ಮತ್ತೊಂದು ಸಲ ದಾರ, ಆಮೇಲೆ ಇನ್ನೊಂದು ಸಾರಿ ದಾರ ತೊಗೊಂಡು ಅಲ್ಲಿ ಗಂಟು ಹಾಕಿಬಿಡುತ್ತೆ. ಅಂದರೆ ಅದು ನಾಟ್ ಆಗಿಬಿಡುತ್ತೆ. ತುಂಬ ಸೆಕ್ಯೂರ್ ಆಗಿರುತ್ತೆ ಇದು. ಆಮೇಲೆ ಈ ಥ್ರೆಡ್ ಬಂದು ಮಿಷಿನ್ ವರ್ಕಿಗೆಲ್ಲ ಬಳಸ್ತಾರಲ್ಲ ಆ ಜರಿ ಇದು. ಇದ್ರದ್ದು ಎಲಾಸ್ಟಿಸಿಟಿ ಚೆನ್ನಾಗೈತೆ, ಅಂದರೆ ಹಿಗ್ಗದು ಚಲೋ ಐತಿ. ಗಂಟು ಜಲ್ದಿ ಬೀಳ್ತೈತಿ, ಆಮೇಲೆ ಕಟ್ ಆಗೋದಿಲ್ಲ. ಕಾಟನ್ ಥ್ರೆಡ್ ಬಳಸೋದ್ರಿಂದ ಜಲ್ದಿ ಕಟ್ ಆಗುತ್ತೆ. ನೈಲಾನ್ ಥ್ರೆಡ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದು ನೈಲಾನ್ ಥ್ರೆಡ್ ಬಂದು ಮೋಸ್ಟ್ ಆಫ್ ದ ಟೈಮ್ ವಾಟರ್ ಕಲರ್ ಇರೋದ್ರಿಂದ, ಅಂದರೆ ನೀರಿನ ಕಲರ್ ಇರೋದ್ರಿಂದ ಅದು ಕಾಣಿಸೋದಿಲ್ಲ. ಜಾಸ್ತಿ ಬೆಳಕಿಗೆ ಕುಂತು ಹಾಕಿದರೆ ಕಾಣಿಸ್ತದೆ, ಇಲ್ಲಾಂದರೆ ಕಾಣೋದಿಲ್ಲ ಅದು. ಹಾಗಾಗಿ ಅದನ್ನು ಬಳಸೋದಕ್ಕಿಂತ ಬೆಟರ್ ಇದು ಅಂತ ನನಗನ್ಸಿತ್ತು. ಹೇಗೆ ಬರ್ಬೋದು ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿದರೆ ಅಂತ ನೋಡೋಕ್ಕೆ ಟ್ರಯಲ್ ಅಂತ ನೋಡಿದ್ವಿ. ತುಂಬ ಚೆನ್ನಾಗಿ ಬಂತದು. ಆಮೇಲೆ ಇದು ದೊಡ್ಡದಾಗಿರೋದ್ರಿಂದ ತುಂಬ ಬ್ಲೌಸಿಗೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಸಣ್ಣ ಜರಿ ತರೋದ್ರಿಂದ ಏನಾಗ್ತದೆ, ಜಲ್ದಿ ಖಾಲಿ ಆಗಿಬಿಡ್ತದೆ. ಇದನ್ನು ತರೋದ್ರಿಂದ ಜಲ್ದಿ ಖಾಲಿ ಆಗೋದಿಲ್ಲ. ಆಮೇಲೆ ಸಣ್ಣದಾಗಿರುತ್ತೆ ಇದು. ನಾವು ನಾಟ್ ಹಾಕಿದಾಗೂ ಕಾಣಿಸಲ್ಲ, ಬೀಡ್ಸ್ ಮಧ್ಯಾಹ್ನ ಕಾಣಿಸೋದಿಲ್ಲ ಇದು. ಕಾಟನ್ ಥ್ರೆಡ್ಕಿನ್ನ ನೈಲಾನ್ ಥ್ರೆಡ್ಕಿನ್ನ ಇದು ಚಲೋ ಅಂತ ನನ್ನ ಅಭಿಪ್ರಾಯ. ನೀವು ಬಳಸಿ ನೋಡಿರಿ ಹೇಗೆ ಅನ್ನಿಸ್ತು ಅಂತ ನನಗೂ ಹೇಳ್ರಿ. ಶುಗರ್ ಬೀಡ್ಸ್ನ ಎರಡೆರಡೇ ಸ್ಟಿಚ್ ಮಾಡ್ಕೊಂಬಿಡ್ರಿ. ಒಂದು ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಲೈನಲ್ಲಿ ನಾವು ಇನ್ನೂ ಒಂದು ಲೈನ್ ಹಾಕ್ಕೊತೀವಿ. ಈ ಲೈನು ನಿಮಗೆ ನೆಸೆಸರಿ ಇಲ್ಲ, ನಾವು ನೆಕ್ ಲೈನ್ ಹಾಕೋದಿಲ್ಲ ಅಂತಂದ್ರೂ ನಾನಿವಾಗ ಮುಂದೆ ತೋರಿಸ್ತೀನಲ್ಲ ಬುಟ್ಟ, ಅದನ್ನು ಕೂಡ ನೀವು ಬರೀ ಅದಷ್ಟೇ ಬ್ಲೌಸಲ್ಲಿ ಹಾಕೋಬೋದು. ನೆಕ್ಲೈನ್ ಹಾಕೋ ನೆಸೆಸರಿ ಇಲ್ಲ. ನಾನು ಸ್ವಲ್ಪ ಸಿಂಪಲ್ಲಾಗಿರಲಿ, ನೆಕ್ಲೈನ್ ಇಲ್ಲ ಅಂದರೆ ಚೆನ್ನಾಗಿರಲ್ವೇನೋ ಅಂದ್ಕೊಂಡು ನಾನು ಸುಮ್ಮನೆ ಸಿಂಪಲ್ಲಾಗಿ 2 ಲೈನ್ ಅಷ್ಟೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಡ ಅನಿಸಿದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು, ಬರೀ ಬುಟ್ಟ ಅಷ್ಟೇ ಹಾಕೋಬೋದು. ಬ್ಯಾಕ್ ನೆಕ್ ಫುಲ್ಲು ಮತ್ತು ಸ್ಲೀವ್ಸಿಗೆಲ್ಲ ಬರೀ ಬುಟ್ಟ ಅಷ್ಟೇ ಹಾಕೋಬೋದು. ನೋಡಿ, ನಮ್ಮದು ಶುಗರ್ ಬೀಡ್ ಲೈನು ಮುಗೀತು. ಇವಾಗ ನೆಕ್ಸ್ಟ್ ಲೈನ್ ಹಾಕ್ಕೊತಾ ಇದ್ದೀವಿ ನಾವು. 3 mm ಬೀಡ್ಸ್ ಮತ್ತು ಶುಗರ್ ಬೀಡ್ಸ್ ಮಿಕ್ಸ್ ಮಾಡ್ಕೊಂಡು ಒಂದು 3 mm ಬೀಡ್ ಮತ್ತು ಒಂದು ಶುಗರ್ ಬೀಡ್ ಈ ರೀತಿ ಸ್ಟಿಚ್ ಮಾಡ್ಕೊತ ಹೋಗ್ತೀವಿ.
ಮುಂಚೆ ಹೇಳಿದ್ನಲ್ಲ ಮೇಲೇನೆ ನಾಟ್ ಹಾಕ್ಕೊತೀವಿ ಅಂತ, ಅದೇ ರೀತಿ ನಾಟ್ ಹಾಕ್ಕೊಂಡು ಅದೇ ಲೂಪಲ್ಲೇ ನಾನಿವಾಗ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂ ಮಾಡಿರಿ. ಒಂದು 3 mm ಬೀಡು ಮತ್ತು ಒಂದು ಶುಗರ್ ಬೀಡ್. ಇದೊಂದು ಲೈನ್ ಆದರೆ ಮುಗೀತು ನಮ್ಮದು. ಲೈನ್ ಬೇಕಿದ್ದರೆ ಹಾಕೋರಿ, ಬೇಡಂದರೆ ಬಿಡ್ರಿ. ಬರೀ ಬುಟ್ಟ ಅಷ್ಟೇನು ಎಲ್ಲ ಕಡೆನೂ ಹಾಕ್ಬೋದು. ಡಾರ್ಕ್ ಕಲರ್ಸ್ ಇದ್ದರೆ ಬುಟ್ಟಾಸ್ ಅಷ್ಟೇ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾವೆ. ಒಂದು ಸಾರಿ ನೀವು ಹಾಕಿ ಟ್ರೈ ಮಾಡಿ ನೋಡಿರಿ. ಒಂದು ಲೈನ್ ಹಾಕೋರಿ ಶುಗರ್ ಬೀಡ್ಸ್ ಮೇಲೆ. ಬೀಡ್ಸ್ ಸ್ಟಿಚ್ ಮಾಡುವಾಗ ಒಂದು ಸ್ವಲ್ಪ ಮೈನ್ಯೂಟಾಗಿ ಗ್ಯಾಪ್ ಇರಲಿ. ಯಾಕಂದರೆ ನಾವು ರಿಂಗಲ್ಲಿ ಹಾಕ್ಕೊಂಡಿರೋವಾಗ ಬಟ್ಟೆ ಎಲ್ಲ ಹಿಗ್ಗಿರುತ್ತೆ. ಆಮೇಲೆ ನಾವು ರಿಂಗಿಂದ ತೆಗೆದ್ಮೇಲೆ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಆವಾಗ ಏನಾಗುತ್ತೆ, ಫುಲ್ ಬೀಡ್ಸ್ ಎಲ್ಲ ಒತ್ತಾಗಿ ಕಾಣಿಸ್ತಾವೆ ನಿಮ್ಗೆ ಹತ್ತಿಗೆ. ಅದ್ರ ಬದಲು ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೆ ನೀವು ಸ್ವಲ್ಪ ಗ್ಯಾಪ್ ಕೊಟ್ಟು, ಗ್ಯಾಪ್ ಅಂದರೆ ಈಗ 1 ಲೈನ್ ಗ್ಯಾಪು ಆ ಥರ ಅಲ್ಲ, ಸ್ವಲ್ಪನೇ ಗ್ಯಾಪು, ಕಣ್ಣಿಗೆ ಗೊತ್ತಾಗುತ್ತಲ್ಲ. ಸ್ವಲ್ಪ ಗ್ಯಾಪ್ ಅಂದರೆ ಒಂದು ಕೂದಲು ಎಳೆಯಷ್ಟು ಗ್ಯಾಪ್, ಅರ್ಥ ಆಯ್ತಲ್ಲ. ಜೇರಿ ಥ್ರೆಡ್ ಎಳೆ ಇರುತ್ತಲ್ಲ ಅದರಷ್ಟು ಗ್ಯಾಪ್ ಕೊಟ್ಕೊಂತ ಹಾಕ್ಕೊಂಡ್ರೆ ಏನಾಗುತ್ತೆ, ರಿಂಗಿಂದ ಆಚೆ ತೆಗೆದ್ಮೇಲೆ ನಮ್ಗೆ ಬೀಡ್ಸ್ ಎಲ್ಲ ಲೈನ್ಸು ಕರೆಕ್ಟಾಗಿ ಬರ್ತಾವೆ. ನೋಡಿರಿ, ಲೈನು ಕಂಪ್ಲೀಟ್ ಆಯಿತು ನಮ್ದು. ಇವಾಗ ಬುಟ್ಟ ಹಾಕೋಣ. ಬುಟ್ಟ ಹಾಕೋದಕ್ಕೆ ನಾನು ಮುಂಚೆನೇ ಪಾಯಿಂಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಪೊಸಿಷನ್ ಕರೆಕ್ಟಾಗಿರಲಿ ಅಂತ, ಎಲ್ಲ ಕಡೆಯೂ ಬರಲಿ, ಸ್ಲೀವ್ಸ್ ಫುಲ್ ಬರಲಿ ಅಂತ. ನೀವು ಈ ಲೈನ್ ಬೇಡ ಅಂದರೆ ಈ ಲೈನ್ ಬಿಟ್ಟು ಬರೀ ಇದು ಮೇಲೆ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಬುಟ್ಟನೇ ನೀವು ಎಲ್ಲ ಬ್ಲೌಸ್ ಫುಲ್ ಇದನ್ನೇ ಹಾಕೋಬೋದು. ಮೊದಲೇ ಪಾಯಿಂಟ್ ಮಾಡಿಕೊಂಡು ಇಲ್ಲಿ ಬರಲಿ ಅಂತ, ಸ್ಲೀವ್ಸಿಗೆ ಎಷ್ಟು, ಬ್ಯಾಕ್ ನೆಕ್ಕಿಗೆ ಎಷ್ಟು ಅಂತ ಪಾಯಿಂಟ್ ಹಾಕ್ಕೊಂಡು ನೀವು ಈ ಬುಟ್ಟನ ಹಾಕೋಬೋದು. ನೋಡಿರಿ, ಇದಕ್ಕೂ ಕೂಡ ನಾನು ತಿನ್ ಜರಿನೇ ಬಳಸಿರೋದು. 3 mm ಬೀಡನ್ನ ಫಸ್ಟ್ ಸ್ಟಿಚ್ ಮಾಡ್ಕೊರಿ. ಅದಾದಮೇಲೆ ಅದ್ರ ಮೇಲೆ 3 ಶುಗರ್ ಬೀಡು ಮತ್ತು ಒಂದು 3 mm ಬೀಡನ್ನ ಸ್ಟಿಚ್ ಮಾಡಿಕೊಂಡು ಗಂಟು ಹಾಕೋರಿ. ಇವಾಗ ಮೇಲೆ ಹಾಕಿದ್ರಲ್ಲ, ಕೆಳಗಡೆ ನಾವು ಇವಾಗ 3 ಶುಗರ್ ಬೀಡ್ಸು ಮತ್ತು ಒಂದು 3 mm ಡಲ್ ಗೋಲ್ಡ್ ಬೀಡನ್ನ ಸ್ಟಿಚ್ ಮಾಡ್ಕೊತೀವಿ. ಲೈನ್ಸ್ ಮಾತ್ರ ಕರೆಕ್ಟಾಗಿರಲಿ. ಸ್ವಲ್ಪ ಲೈನ್ಸು ಸೊಟಪಟ ಆದರೆ ಡಿಸೈನು ಚೆಂದ ಕಾಣೋದಿಲ್ಲ. ನೀವು ಬೇಕಿದ್ದರೆ ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಂಡು, ಪ್ಲಸ್ ಮಾರ್ಕ್ ಹಾಕ್ಕೊಂಡು ಇದನ್ನು ಹಾಕೋಬೋದು. ಮೇಲೆ ಕೆಳಗೆ ಆಯ್ತಲ್ಲ, ಇವಾಗ ಸೈಡಿಗೆ, 2 ಸೈಡಿಗೆ 3 ಶುಗರ್ ಬೀಡ್ಸು ಮತ್ತು ಒಂದು 3 mm ಬೀಡನ್ನ ಸ್ಟಿಚ್ ಮಾಡಿಕೊಂಡು ಗಂಟು ಮಾಡ್ಕೊರಿ. ಇದು ತಿನ್ನಾಗಿರೋದ್ರಿಂದ ಜರಿ ನಾವು ಎಷ್ಟು ಗಂಟು ಹಾಕಿದ್ರೂ ಕಾಣಿಸೋದಿಲ್ಲ. ಅಡ್ವಾಂಟೇಜ್ ಏನಪ್ಪ ಇದ್ರದ್ದು ಅಂದರೆ ಇದೆ, ಗಂಟು ಹಾಕಿದ್ರೆ ಕಾಣಿಸೋದಿಲ್ಲ. ನೋಡಿರಿ, ಇದು ಈ ಥರ ಬರೋದ್ರಿಂದ ನಿಮಗೆ ಸ್ಟ್ರೈಟ್ ಲೈನ್ ಬರಲ್ಲಪ್ಪ, ನಾವು ಬಿಗಿನರ್ಸ್ ಇದ್ದೀವಿ ಅಂದರೆ ನೀವು ಸ್ಕೇಲ್ ತೊಗೊಂಡು ಪ್ಲಸ್ ಮಾರ್ಕ್ ಹಾಕ್ಕೊಂಡು ಅದ್ರ ಮೇಲೇ ನೀವು ಸ್ಟಿಚ್ ಮಾಡ್ಕೋಬೋದು. ಇವಾಗ ನೋಡಿರಿ, ಪ್ಲಸ್ ಹಾಕಿದ್ವಿ, ಅದರ ಮಧ್ಯೆ ಗ್ಯಾಪ್ ಆಯ್ತಲ್ಲ, ಅಲ್ಲಿ ಒಂದೊಂದು 3 mm ಬೀಡನ್ನ ಸ್ಟಿಚ್ ಮಾಡ್ಕೊತ ಹೋಗ್ಬಿಡೋದು. ಗ್ಯಾಪ್ ಎಲ್ಲ ಫಿಲ್ ಆಗ್ತಾವೆ. ತುಂಬ ಚೆನ್ನಾಗಾಗಿದೆ ಇದು. ನೆಕ್ಲೈನ್ ಏನೂ ಬೇಡಪ್ಪ ಅಂದರೆ ಬರೀ ಇದಿಷ್ಟೇ ಬುಟ್ಟನ ಎಲ್ಲ ಬ್ಲೌಸ್ ಫುಲ್ಲು ನೀವು ಹಾಕೋಬೋದು. ಇದೇ ಬುಟ್ಟನ ಎಲ್ಲ ಕಡೆ ಹಾಕಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡಿರಿ. ಇದು ನಮ್ಮದು ರೆಡಿ ಬ್ಲೌಸು. ಇದು ಸ್ಲೀವ್ಸು. ಬ್ಯಾಕ್ ನೆಕ್ ನಾನು ಫಸ್ಟಿಗೆ ತೋರಿಸಿದ್ದೀನಿ ನೆಕ್ ಹೇಗೆ ಬಂದಿದೆ ಅಂತ. ಇದು ಸ್ಲೀವ್ಸ್ ಡಿಸೈನ್. ನಮ್ಮ ಮುಂಚೆನೇ ಪಾಯಿಂಟ್ ಇಟ್ಕೊಂಡ್ಬಿಟ್ಟಿದ್ನಲ್ಲ, ಹಾಗಾಗಿ ಕರೆಕ್ಟಾಗಿ ಹಾಕ್ಕೊಂಡಿನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಬಾಯ್.